ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಆಸೆ ದಾರಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಶಾಂತಿ ರುದ್ರಾವತಾರ ತಾಳಿದಳಂತ ಹೇಳ್ಬೋದು. ಸೂರ್ಯ ಮತ್ತು ಮೀನನ ಮನೆಯಿಂದ ಆಚೆ ಹಾಕಿ ನಿರ್ಧಾರನ ಮಾಡಿದಳಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಈಗಾಗಲೇ ಶ್ರುತಿ ಮತ್ತು ರವಿ ಒಂದು ತಾಳಿಶಾಸ್ತ್ರದಲ್ಲಿ ನಡೆದಂಥ ಒಂದು ಜಗಳ ಸೂರ್ಯ ಮತ್ತು ಮೀನನ್ನ ಮನೆಯಿಂದ ಹೊರಗಾಕಿ ನಿರ್ಧಾರ ಮಾಡಿದ್ದಾರೆ. ಅಲ್ಲಿ ರವಿ ಮತ್ತು ಶ್ರುತಿ ನಾನಿನ್ನು ಮನೆಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಮನೆಯಲ್ಲಿ ನಡೀತಾ ಇರೋದು ಒಂದು ರೌದ್ರತಾರ ಅಂತ ಹೇಳ್ಬೋದು, ಶಾಂತಿ. ಇದು ಹೇಗಾದರೂ ಮಾಡಿ ಸೂರ್ಯ ಮತ್ತು ಮೀನನ ಈ ಒಂದು ಜಗಳದಿಂದ ಮನೆಯಿಂದ ಹೊರಗಾಕ್ಬೇಕನ್ನೋ ನಿರ್ಧಾರ ಮಾಡಿದಾಳೆ ಶಾಂತಿ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಈಗಾಗಲೇ ಗೊತ್ತಿರೋ ಹಾಗೆ ಸೂರ್ಯ ಶ್ರುತಿ ತಂದೆ ಮೇಲೆ ಕೈ ಮಾಡಿದ್ದ. ಅದೇ ರೀತಿ ಯಾವ ರೀತಿಯೂ ಜಗಳ ಮಾಡಲ್ಲ ಅನ್ನೋ ಒಂದು ಮಾತು ಕೊಟ್ಟಿದ್ರು ಕೂಡ ಆ ಒಂದು ಮಾತನ್ನು ಮೀರಿ ತನ್ನ ಹೆಂಡತಿ ಮೀನಾಗೋಸ್ಕರ ಈಗ ಒಂದು ಜಗಳನ ಮಾಡಿದ್ದಾನೆ. ಈ ಕಾರಣಕ್ಕೋಸ್ಕರ ಶಾಂತಿ ಸ್ವಲ್ಪ ರುದ್ರಾವತಾರ ತಾಳಿ ಕೊನೆಗೂ ಅವ್ರನ್ನ ಮನೆಯಿಂದ ಹೊರಗಾಕಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ರಂಗನಾಥ್ ಬಹಳ ಸಿಟ್ಟಿನಿಂದ ಒಬ್ಬ ಮಗ ಮನೆ ಬಿಟ್ಟು ಹೋದ, ಇನ್ನೊಬ್ಬ ಮಗನೂ ಕೂಡ ಈ ಸಮಯದಲ್ಲೇ ಬಿಟ್ಟು ಹೋಗು ಅಂತ ಹೇಳ್ತಿದ್ಯಾ, ನೀನು ಯಾವ ರೀತಿ ತಾಯಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಒಂದು ವೇಳೆ ಅವನು ಬಿಟ್ಟು ಹೋಗಿಲ್ಲ ಅಂದರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಶಾಂತಿ ಜಗಳ ಮಾಡ್ತಾ ಇದ್ದಾಳೆ. ಇದನ್ನಕ್ಕೋಸ್ಕರ ಇಲ್ಲಿ ಸೂರ್ಯ ಕೇಳ್ತಾ ಇದ್ದಾನೆ, ನೀನು ಈಗಾಗಲೇ ಡಿಸೈಡ್ ಆಗಿದೆಯಾ ಬೇರೆ ಮನೆ ಮಾಡೋಕ್ಕೋಸ್ಕರ ಅಂತ. ಈಗಾಗಲೇ ಸೂರ್ಯ ಕೂಡ ಮೀನನ್ನು ಮನೆ ಬಿಟ್ಟು ಹೋಗೋಕ್ಕೆ ಈಗಾಗಲೇ ಶಾಂತಿ ಅವಳ ಹತ್ರ ಆದಷ್ಟು ಪ್ರಯತ್ನ ಮಾಡ್ತಾರೆ. ಈ ಒಂದು ನಿರ್ಧಾರದಿಂದ ಸೂರ್ಯ ಮತ್ತು ಮೀನ ಮನೆ ಬಿಟ್ಟು ಹೋಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದಲ್ಲದೆ ಇನ್ನೊಂದು ಕಡೆ ನೋಡಿದ್ರೆ ಶ್ರುತಿ ಮತ್ತು ರವಿ ಮನೆಗೆ ಬರಬೇಕಂತ ರವಿಗೆ ಆಸೆ ಇದ್ರೂ ಕೂಡ ಶ್ರುತಿ ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕೂಡ ರವಿ ಮೈಂಡ್ ವಾಶ್ನ ಮಾಡೋಕ್ಕೆ ಶ್ರುತಿ ತಂದೆ ತಾಯಿ ಐಡಿಯಾ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸೂರ್ಯಂದೇ ತಪ್ಪು, ಮೀನಂದೇ ತಪ್ಪು, ನಾವು ಬೇಕಂತ ಜಗಳ ಮಾಡಿಲ್ಲ, ನಾವು ತಾಳ್ಮೆ ಮೀರಿಲ್ಲ, ಇಲ್ಲಿ ಸೂರ್ಯ ಮತ್ತು ಮೀನನೇ ಜಗಳ ಮಾಡಿದ್ದು ಅನ್ನೋ ಕಾರಣಕ್ಕೋಸ್ಕರ ಮೈಂಡ್ ವಾಶ್ನ ಮಾಡ್ತಾ ಇದ್ದಾರೆ. ಇಲ್ಲಿ ರವಿನೂ ಕೂಡ ಮನೆ ಬಿಟ್ಟು ಹೋಗೋಕ್ಕೆ ನಿರ್ಧಾರ ಮಾಡಿದ್ದ, ಆದರೆ ಇಲ್ಲಿ ಮೈಂಡ್ ವಾಶ್ ಮಾಡಿ ರವಿನ ಮನೆ ಬಿಟ್ಟು ಅಂದರೆ ಮನೆಯಲ್ಲೇ ಇಟ್ಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ನಿರ್ಧಾರನ ಮಾಡಿದ್ದಾರೆ. ಹೇಗಾದರೂ ಮಾಡಿ ಸೂರ್ಯನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಬೇಕು ಅನ್ನೋದೇ ಇಲ್ಲಿ ಶ್ರುತಿ ತಂದೆ ತಾಯಿಯ ನಿರ್ಧಾರ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ ಸೂರ್ಯ ಮತ್ತು ಮೀನನ ಹೇಗಾದರೂ ಮಾಡಿ ಎರಡೂ ಕೂಡ ಮನೆಯಿಂದ ಆಚೆ ಇಡಬೇಕು ಅನ್ನೋದೇ ಇವರ ಒಂದು ಐಡಿಯಾ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಶ್ರುತಿ ತಂದೆಗೆ ಭಾಳ ಸಿಟ್ಟಿತ್ತು ರಂಗನಾಥ್ ಅಂದರೆ ಸೂರ್ಯನ ಮೇಲೆ ಅಂತ ಹೇಳ್ಬೋದು. ಈ ಒಂದು ತೀರಿಸ್ಕೊಳಕ್ಕೆ ಈ ರೀತಿಯ ಐಡಿಯಾನ ಮಾಡ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಆಗಿದ್ದು ಇಷ್ಟೇ ಅಂತಲೇ ಹೇಳ್ಬೋದು. ನಿಮ್ಗೇನಿಸ್ತು ಈ ಸಂಚಿಕೆ ಬಗ್ಗೆ ಕಮೆಂಟ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.